ಇನ್ನು ಗಲ್ಫ್ ರಾಷ್ಟ್ರಗಳಲ್ಲಿ ಲಾಕ್ ಆಗಿದ್ದಾರೆ ಅನೇಕ ಕನ್ನಡಿಗರು. ಇರಾನ್ನಲ್ಲಿದ್ದ ಚಿಕ್ಕಮಗಳೂರಿನ ಯುವಕ ಈಗ ನಾಪತ್ತೆಯಾಗಿದ್ದಾರೆ. ಇರಾನ್ನಲ್ಲಿ ಇದ್ದಂತಹ ಚಿಕ್ಕಮಗಳೂರಿನ ಮೂಲದ ಯುವಕ ನಾಪತ್ತೆ. ಚಿಕ್ಕಮಗಳೂರಿನ ಕೊಪ್ಪ ತಾಲೂಕಿನ ಹಿರೇಕೂಡಿಗೆ ನಿವಾಸಿ ನಿಶ್ಚಿತ್ ಇರಾನ್ನಲ್ಲಿದ್ದು ಈಗ ನಾಪತ್ತೆ ಎನ್ನುವಂಥ ವಿಚಾರ ಗೊತ್ತಾಗ್ತಾ ಇದೆ. ಫೋನ್ ಸಂಪರ್ಕಕ್ಕೆ ಅವರು ಸಿಗ್ತಾ ಇಲ್ಲ. ಕೊಪ್ಪ ತಾಲೂಕಿನ ಹಿರೇಕೂಡಿಗೆಯ ನಿವಾಸಿ ನಿಶ್ಚಿತ್ ಮರ್ಚೆಂಟ್ ನೆವಿಯಲ್ಲಿ ಕೆಲಸ ಮಾಡ್ತಾ ಇದ್ದಂಥ ಯುವಕ 8 ದಿನಗಳ ಹಿಂದೆ ತಂದೆಗೆ ಫೋನ್ ಮಾಡಿದ್ದು ನಿಶ್ಚಿತ್. ಬಟ್ ಇದುವರೆಗೂ ಮತ್ತೆ ಕಾಲ್ಗೆ ಕನೆಕ್ಟ್ ಆಗ್ತಾ ಇಲ್ಲ. 8 ದಿನಗಳಿಂದ ಮಗನ ಫೋನ್ ಸಂಪರ್ಕವೂ ಇಲ್ಲ. ಕುವೈತ್ ಹೋಗೋದಾಗಿ ಈ 8 ದಿನಗಳ ಹಿಂದೆ ಕಾಲ್ ಮಾಡಿದಾಗ ನಿಶ್ಚಿತ್ ಅವರ ಮನೆಯವರಿಗೆ ಕುಟುಂಬಸ್ಥರಿಗೆ ಹೇಳಿದ್ರಂತೆ. ಈಗ ಮಗನ ಸಂಪರ್ಕ ಸಿಗದೆ ಪೋಷಕರು ಕಂಗಾಲಾಗಿದ್ದಾರೆ. ಸಹಜವಾಗಿ ಬೇಗ ಮಗನ ರಕ್ಷಣೆಗೆ ಕೇಂದ್ರ ಸರ್ಕಾರ ಮುಂದಾಗಬೇಕು ಅಂತ ಮನವಿಯನ್ನ ಮಾಡಿಕೊಂಡಿದ್ದಾರೆ. ಸಿಎಂ ಸಿದ್ದರಾಮಯ್ಯನವರಿಗೂ ಕೂಡ ನಿಶ್ಚಿತ್ ತಂದೆ ಮನವಿಯನ್ನ ಮಾಡಿಕೊಂಡಿದ್ದಾರೆ. ನಮ್ಮ ಮಗ ಏನಾದ ಅನ್ನುವಂತಹ ಸಹಜವಾದಂತಹ ಆತಂಕ ತಂದೆ ತಾಯಿಗಳಲ್ಲಿರುತ್ತೆ, ಕುಟುಂಬಸ್ಥರಿಗಿರುತ್ತೆ. 8 ದಿನಗಳ ಹಿಂದೆ ಈತ ಫೋನ್ ಮಾಡಿದ್ದು ಮರ್ಚೆಂಟ್ ನೆವಿಯಲ್ಲಿ ಕೆಲಸ ಮಾಡ್ತಾ ಇದ್ದಂತೆ ಇರಾನ್ನಲ್ಲಿ. 8 ದಿನಗಳ ಹಿಂದೆ ಕಾಲ್ ಮಾಡಿದ್ದು. ಬಟ್ ಈಗ ಯುದ್ಧ ಆರಂಭ ಆಗಿ 5ನೇ ದಿನಕ್ಕೆ ಕಾಲಿಡ್ತಾ ಇದೆ. ಈತ ಯುದ್ಧದ ಆರಂಭಕ್ಕೂ ಮೊದಲೇ ಕಾಲ್ ಮಾಡಿರುವಂಥದ್ದು 8 ದಿನಗಳ ಹಿಂದೆ ಅಂದ್ರೆ. ಸೊ ಹಾಗಾಗಿ ಇದು ಒಂದಿಷ್ಟು ಅನುಮಾನಗಳಿಗೆ ಕಾರಣ ಆಗ್ತಾ ಇದೆ. ಈ ಒಂದು ವಾರ್ ಇಸ್ರೇಲ್ ಮತ್ತು ಇರಾನ್ ಹಾಗೆ ಅಮೆರಿಕ ಈ ಮಧ್ಯದಲ್ಲಿ ನಡೀತಾ ಇರುವಂತಹ ವಾರ್ ಶುರುವಾಗಿ 5ನೇ ದಿನಕ್ಕೆ ಇವತ್ತು ಕಾಲಿಟ್ಟಿರುವಂಥದ್ದು. ಬಟ್ ನಿಶ್ಚಿತ್ ಕಾಲ್ ಮಾಡಿರುವಂಥದ್ದು ಇವತ್ತಿಗೆ 8 ದಿನ ಗತಿಸ್ತಾ ಇದೆ. 8 ದಿನಗಳ ಹಿಂದೆ ಅಂದ್ರೆ ಅವತ್ತಿಗಿನ್ನೂ ಇರಾನ್ ಮೇಲೆ ಮಿಸೈಲ್ ದಾಳಿ ಆಗಿರಲಿಲ್ಲ ಇಸ್ರೇಲ್ ಮತ್ತು ಅಮೆರಿಕ ಕಡೆಯಿಂದ. ಸೊ ಆಗ ಇವರ ಲಾಸ್ಟ್ ಕಾಲ್ ಮನೆಗೆ ಬಂದಿದ್ದು. ಸೊ ಅಲ್ಲಿಂದ ಇಲ್ಲಿವರೆಗೂ ಕೂಡ ಇವರ ಫೋನ್ ಸಂಪರ್ಕ ಯಾವುದು ಸಿಗ್ತಾ ಇಲ್ಲ ಅನ್ನೋ ಮಾಹಿತಿ ಅವರ ಕುಟುಂಬಸ್ಥರು ಕೊಡ್ತಾ ಇರುವಂಥದ್ದು. ಸಹಜವಾಗಿ ಈಗ ಕಂಗಾಲಾಗಿದ್ದಾರೆ ಅವರ ತಂದೆ ತಾಯಿ. ಇರಾನ್ನಿಂದ ಕುವೈತ್ಗೆ ಹೋಗ್ತಾ ಇದ್ದೀನಿ ಅಂತ ನಿಶ್ಚಿತ್ 8 ದಿನಗಳ ಹಿಂದೆ ಹೇಳಿದ್ರಂತೆ. ಸೊ ಅದಾದ್ಮೇಲೆ ಅವರು ಫೋನ್ ಸಂಪರ್ಕಕ್ಕೆ ಸಿಕ್ಕಿಲ್ಲ ಅನ್ನುವಂಥ ವಿಚಾರ ಕುಟುಂಬಸ್ಥರನ್ನ ಕಂಗಾಲಾಗಿಸ್ಬಿಟ್ಟಿದೆ. ಈಗ ಅವರ ಫೋಟೋ ಇದು, ನಿಶ್ಚಿತ್ ಫೋಟೋ. ಮರ್ಚೆಂಟ್ ನೆವಿಯಲ್ಲಿ ಇರಾನ್ನಲ್ಲಿ ಕೆಲಸ ಮಾಡ್ತಾ ಇದ್ದಂತಹ ಯುವಕ ಕುವೈತ್ಗೆ ಹೋಗ್ತಾ ಇದ್ದೀನಿ ಅಂತ ಹೇಳಿದ್ದಷ್ಟೇ 8 ದಿನಗಳ ಹಿಂದೆ. ಸೊ ಅದೇ ಲಾಸ್ಟ್ ಕಾಲ್. ಅದಾದ್ಮೇಲೆ ಮತ್ತೆ ಕುಟುಂಬಸ್ಥರ ಇವರೇ ಕಾಲ್ ಮಾಡಿದ್ರು ಕೂಡ ಅವರು ಫೋನ್ ಸಂಪರ್ಕಕ್ಕೆ ಸಿಗ್ತಾ ಇಲ್ಲ ಅನ್ನೋದು ಸದ್ಯಕ್ಕೆ ಇಡೀ ಕುಟುಂಬ ಕಂಗಾಲಾಗಿ ಕೂತ್ಕೊಂಡಿದೆ. ಏನಾಗ್ಬಿಟ್ಟಿದೆ ನಮ್ಮ ಮಗನಿಗೆ ಅಂತ. ಸೊ ಹಾಗಾಗಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರಕ್ಕೆ ಕುಟುಂಬ ಮನವಿಯನ್ನ ಮಾಡಿಕೊಳ್ತಾ ಇದೆ. ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಪ್ರಗತಿ ಶೆಟ್ಟಿ. ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ರೆ. ಪ್ರಗತಿ, ಹೀಗೆ ಯುವಕ ಇಂತಹ ಸಂದರ್ಭದಲ್ಲಿ ನಾಪತ್ತೆ ಅನ್ನುವಂಥದ್ದು, ಅದು ಕೂಡ ಯುದ್ಧ ನಡೀತಾ ಇರುವಂತಹ ಪ್ರದೇಶದಿಂದ ಸಹಜವಾಗಿದ್ದು ಆತಂಕಕ್ಕೆ ಕಾರಣ ಆಗುತ್ತೆ. ಬಟ್ ಒಂದು ಡೌಟ್ ಬರ್ತಾ ಇದೆ. ಯುದ್ಧ ಆರಂಭ ಆಗಿ 5ನೇ ದಿನ, ಆದರೆ ನಿಶ್ಚಿತ್ ಕಾಲ್ ಮಾಡಿದ್ದು 8 ದಿನಗಳ ಹಿಂದೆ. ಏನಾದ್ರೂ ಇವರು ತುಂಬಾ ದಿನ ಗ್ಯಾಪ್ ಮಾಡಿ ಕಾಲ್ ಮಾಡ್ತಾ ಇದ್ರಂತ, ಆ ಬಗ್ಗೆ ಏನಾದ್ರೂ ಮಾಹಿತಿ ಇದೆಯಾ? ಅಥವಾ ರೆಗ್ಯುಲರ್ ಆಗಿ ಕುಟುಂಬಸ್ಥರಿಗೆ ಫೋನ್ ಸಂಪರ್ಕದಲ್ಲಿ ಇದ್ರಂತ, ಹೇಗೆ? ಅರುಣ್, ಕಳೆದ 6 ತಿಂಗಳ ಹಿಂದೆ ಇರಾನ್ಗೆ ಈ ಯುವಕ ಅಂದ್ರೆ ಮರ್ಚೆಂಟ್ ನೆವಿಯಲ್ಲಿ ಕೆಲಸ ಮಾಡ್ತಾ ಇದ್ದಂತಹ ನಿಶ್ಚಿತ್ ಅನ್ನುವಂತಹ ಯುವಕ ಕೆಲಸಕ್ಕೋಸ್ಕರ ಹೋಗ್ತಾರೆ. ಅಂದ್ರೆ 8 ದಿನಕ್ಕೊಂದ್ಸಲ ಇವ್ರು ಯಾವಾಗ್ಲೂ ಕೂಡ ಕಾಲ್ ಮಾಡ್ತಾ ಇದ್ರಂತೆ. ಅಂದ್ರೆ ಇರಾನ್ ಇಂದ ಕುವೈಟ್ಗೆ ಹೋಗುವಂತಹ ಸಂದರ್ಭದಲ್ಲಿ ಅವರು ಅಲ್ಲಿ ಹೋಗಿ ಲೋಡಿಂಗ್ ಮಾಡುವಂತಹ ಸಂದರ್ಭದಲ್ಲಿ ಯಾವಾಗ್ಲೂ ಕೂಡ 8 ದಿನಕ್ಕೆ ಕಾಲ್ ಮಾಡ್ತಾ ಇದ್ರಂತೆ. ಬಟ್ ಈ ಸಲ 8 ದಿನ ಜಾಸ್ತಿ ಆದ್ರೂ ಕೂಡ ಕಾಲ್ ಮಾಡಿಲ್ಲ ಅನ್ನುವಂಥದ್ದು ಪೋಷಕರಲ್ಲಿ ಹೆಚ್ಚುತ್ತಾ ಇರುವಂತಹ ಆತಂಕ. ಇನ್ನು ಈತ ಚಿಕ್ಕಮಗಳೂರು ಜಿಲ್ಲೆಯ ಕೊಪ್ಪ ಮೂಲದವನು. ಕಳೆದ 5 ತಿಂಗಳ ಹಿಂದಷ್ಟೇ ಮರ್ಚೆಂಟ್ ನೆವಿಗೆ ಕೆಲಸಕ್ಕೆ ಸೇರಿದವನು. ಸೊ ಮೊದಲನೇ ಸಲ ಇರಾನ್ಗೆ ಹೋದಾಗಲೇ ಈ ರೀತಿಯಾಗಿ ಯುದ್ಧ ಎಲ್ಲ ಆಗ್ತಾ ಇರೋದ್ರಿಂದ ಪೋಷಕರಲ್ಲೂ ಕೂಡ ಆತಂಕ ಹೆಚ್ಚಾಗಿದೆ. ಸೊ ಅನಿವಾಸಿ ಭಾರತೀಯ ಸಮಿತಿಯನ್ನ ಕೂಡ ಅವರು ಕಾಂಟ್ಯಾಕ್ಟ್ ಮಾಡಿದ್ದಾರೆ. ಆದಷ್ಟು ಬೇಗ ನನ್ನ ಮಗನನ್ನ ಹುಡುಕೊಡಿ ಅನ್ನುವಂತಹ ಮನವಿಯನ್ನ ಮಾಡಿದ್ದಾರೆ. ಅವರಿಗೆ ಆತಂಕ ಏನಪ್ಪಾ ಅಂತಂದ್ರೆ, ಒಂದ್ ಕಡೆ ಯುದ್ಧ ನಡೀತಾ ಇದೆ, ಇನ್ನೊಂದು ಕಡೆ ಮಗ ಸಂಪರ್ಕಕ್ಕೆ ಸಿಗ್ತಾ ಇಲ್ಲ. ಇದೆಲ್ಲವೂ ಕೂಡ ಎಲ್ಲಿ ನನ್ನ ಮಗನಿಗೆ ಏನಾದ್ರೂ ಆಗಿದ್ಯಾ ಅನ್ನುವಂತಹ ಭಯ ದುಗುಡ ಅವರಲ್ಲಿ ಕಾಡ್ತಾ ಇರೋದ್ರಿಂದ ಅವರು ಆದಷ್ಟು ಕಾಲ್ ಮಾಡಿ ಇವಾಗ ನನ್ಗೆ ಹೆಲ್ಪ್ ಮಾಡಿ ಅನ್ನುವಂತಹ ಮನವಿಯನ್ನ ಮಾಡ್ಕೊಳ್ತಾ ಇರುವಂತದ್ದು ಅರುಣ್. ಬಟ್ ಎಲ್ಲೂ ಕೂಡ ಅವನ ಕಾಂಟ್ಯಾಕ್ಟ್ ಸಿಗ್ತಾ ಇಲ್ಲ. ಅಂದ್ರೆ 8 ದಿನ ಒಂದ್ಸಲ ಕಾಲ್ ಮಾಡ್ತಾ ಇದ್ರು, ಈ ಸಲ ಅದು ಕೂಡ ಕಾಲ್ ಮಾಡಿಲ್ಲ. ಕುವೈಟ್ಗೆ ರೀಚ್ ಆಗಿದ್ದಾನ ಇಲ್ವಾ, ಈ ರೀತಿಯ ಒಂದು ಭಯ ಇದೆ. ಅವ್ರ ಭಯ ಏನಪ್ಪಾ ಅಂದ್ರೆ, ಇರಾನ್ ಮತ್ತೆ ಕುವೈಟ್ ನ ಮಧ್ಯೆ ಎಲ್ಲಾದ್ರೂ ಸಿಕ್ಕಾಕೊಂಡಿದ್ದಾನ, ಯುದ್ಧ ಆಗ್ತಾ ಇದೆ ಅಂತ ಎಲ್ಲಾದ್ರೂ ಭಯದಿಂದ ಎಲ್ಲಾದ್ರೂ ಹೋಗ್ಬಿಟ್ಟಿದಾನ ಏನು ಅನ್ನುವಂತಹ ಆತಂಕ ಅವರಲ್ಲಿ ಈಗ ಕಾಡ್ತಾ ಇರುವಂತದ್ದು ಅರುಣ್. ಓಕೆ, ಈಗ ಅನಿವಾಸಿ ಭಾರತೀಯ ಸಂಘಟನೆಗಳಿಗೆ ಅವರ ಕುಟುಂಬಸ್ಥರು ಸಂಪರ್ಕ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರಲ್ಲ, ಸೊ ಅಲ್ಲಿಂದ ಏನಾದರೂ ಮಾಹಿತಿಗಳು ಸಿಕ್ಕಿದೆಯಂತ ಕುಟುಂಬಸ್ಥರಿಗೆ ಏನಾದರೂ ಅಟ್ಲೀಸ್ಟ್?
ಸದ್ಯಕ್ಕಂತೂ ಇದುವರೆಗೂ ಯಾವುದೇ ರೀತಿಯಾದಂತಹ ಇನ್ಫಾರ್ಮೇಶನ್ ಅವ್ರಿಗೂ ಕೂಡ ಲಭ್ಯ ಆಗಿಲ್ಲ. ಅಂದ್ರೆ ನಿನ್ನೆ ಸಂಜೆ ಅಷ್ಟೇ ಅವರ ಫ್ಯಾಮಿಲಿ ಅನಿವಾಸಿ ಭಾರತೀಯ ಸಮಿತಿಯನ್ನ ಕಾಂಟ್ಯಾಕ್ಟ್ ಮಾಡಿರುವಂತದ್ದು. ಸೊ ಹಾಗಾಗಿ ಅವರು ಕೂಡ ಸದ್ಯಕ್ಕೆ ಇರಾನ್ ನಲ್ಲಿ ಇರುವಂತಹ ಎಂಬಸಿಯನ್ನ ಏನೋ ಕಾಂಟ್ಯಾಕ್ಟ್ ಮಾಡುವಂತಹ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಇದುವರೆಗೂ ಆತನ ಸುಳಿವು ಸಿಕ್ಕಿಲ್ಲ. ಬಟ್ ಪೋಷಕರಿಗೆ ಏನ್ ಆತಂಕ ಅಂತ ಅಂದ್ರೆ ಎಷ್ಟೆಷ್ಟೋ ಯುದ್ಧ ವಿಚಾರಗಳಲ್ಲಿ ಅಥವಾ ಕನ್ನಡಿಗರು ಸಿಕ್ಕಾಕೊಂಡಿರೋ ವಿಚಾರದ ಬಗ್ಗೆ, ಇದೆಲ್ಲ ವಿಚಾರದ ಬಗ್ಗೆ ಪೋಷಕರು ಕೂಡ ನೋಡ್ತಾ ಇದ್ದಾರೆ. ಸೊ ಅವರಲ್ಲೂ ಒಂದು ಭಯ ಕಾಡ್ತಾ ಇದೆ, ನನ್ನ ಮಗನಿಗೆ ಏನಾದ್ರೂ ಆಗಿರ್ಬೋದಾ, ಹುಡುಕಿ ಕೊಡುವಂತಹ ಪ್ರಯತ್ನ ಮಾಡಿ ಅಂತ ಕೇಂದ್ರ ಸರ್ಕಾರಕ್ಕೂ ಕೂಡ ಈಗ ಮನವಿ ಮಾಡಿರುವಂತದ್ದು. ಸೊ ಇದ್ರ ಬಗ್ಗೆ ಯಾವುದೇ ರೀತಿಯಾದಂತಹ ಪ್ರತಿಕ್ರಿಯೆ ಈವರೆಗೂ ಲಭ್ಯ ಆಗಿಲ್ಲ. ನಿವಾಸಿ ಭಾರತೀಯ ಸಮಿತಿಯು ಕೂಡ ಯಾವುದೇ ರೀತಿಯಾದಂತಹ ರೆಸ್ಪಾನ್ಸ್ ಅನ್ನ ಇದುವರೆಗೂ ಕೊಟ್ಟಿಲ್ಲ. ಸೊ ಏನಾಗುತ್ತೆ ಅನ್ನುವಂಥದ್ದನ್ನ ಕಾದು ನೋಡ್ಬೇಕಾಗಿದೆ. ಬಟ್ ಪೋಷಕರು ಮನವಿ ಮಾಡ್ಕೊಳ್ತಾ ಇರೋದು ಇಷ್ಟೇ ಸರ್ಕಾರಕ್ಕೆ, ಆದಷ್ಟು ಬೇಗ ಒಂದು ಹುಡುಕಿಸಿ ಕೊಡುವಂತಹ ಪ್ರಯತ್ನವನ್ನ ಮಾಡಿ. ಯಾಕಂದ್ರೆ ಇನ್ನು ಚಿಕ್ಕ ಹುಡುಗ ರೀಸೆಂಟ್ ಆಗಿ ಇರಾನಿಗೆ ಹೋಗಿದ್ದಾನೆ, ಅಲ್ಲಿ ಯುದ್ಧ ನೋಡೆ ಅವನಿಗೆ ಒಂಥರ ಭಯ ಆಗಿರುತ್ತೆ. ಸೊ ಏನ್ ಆಗ್ತಾ ಇದೆ ಸಿಚುವೇಶನ್ ಅನ್ನೋದು ಇಲ್ಲಿ ಪೇರೆಂಟ್ಸ್ಗೂ ಕೂಡ ಗೊತ್ತಿರೋದಿಲ್ಲ. ಜೊತೆಗೆ ಆತನಿಗೂ ಕೂಡ ಇದು ಮೊದಲನೇ ಎಕ್ಸ್ಪೀರಿಯನ್ಸ್ ಆಗಿರೋದ್ರಿಂದ ನನ್ನ ಮಗ ಎಲ್ಲಿದ್ದಾನೆ ಅನ್ನುವಂತಹ ಆತಂಕ ಅವರಲ್ಲಿ ಈಗ ಜಾಸ್ತಿ ಕಾಡ್ತಾ ಇರುವಂತದ್ದು. ಜೊತೆಗೆ ಅವನು ಕುವೈಟ್ಗೆ ರೀಚ್ ಆಗಿದ್ರೆ ಯಾವಾಗ್ಲೂ ಕೂಡ ಫೋನ್ ಮಾಡ್ತಾ ಇದ್ದ. ಬಟ್ ಈ ಸಲ ಒಂದು ಫೋನ್ ಕೂಡ ಮಾಡಿಲ್ಲ. ಸೊ ಇರಾನಿಂದ ಹೊರಡುವಾಗ ಫೋನ್ ಮಾಡಿದ್ದ ಬಿಟ್ರೆ ಕುವೈಟ್ಗೆ ರೀಚ್ ಆದ್ಮೇಲೆ ಯಾವುದೇ ರೀತಿಯಾಗಿ ಫೋನ್ ಮಾಡಿಲ್ಲ. ಸೊ ಫೋನ್ ಮಾಡ್ಲಿಲ್ಲ ಅನ್ನೋದೇ ಇವ್ರಿಗೀಗ ಆತಂಕಕ್ಕೆ ಕಾರಣ ಆಗಿರೋದು. ಸೊ ಮಧ್ಯೆ ಏನಾದ್ರೂ ಸಿಕ್ಕಾಕೊಂಡಿದ್ದಾನ ಏನು ಅನ್ನುವಂಥದ್ದನ್ನ ಹುಡುಕಿಸ್ಕೊಡಿ ಅನ್ನುವಂತಹ ಮನವಿಯನ್ನ ಈಗ ಮಾಡ್ತಾ ಇರುವಂತದ್ದು ಅರುಣ್. ಥ್ಯಾಂಕ್ ಯು ಪ್ರಗತಿ.